பேர் ஆமென் சொல்றீங்க? yes na amen anತೀರಾ? Hallelujah. Hallelujah. Amen. Let us turn to amen Isaiah chapter 6 quickly. ಬೇಗ ಯೆಶಾಯ 6ಕ್ಕೆ ತಿರುಗಿಸುವ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡನು. In the year when Uzziah died. ಉಜ್ಜೀಯನು ಕಾಲವಾದ ವರ್ಷದಲ್ಲಿ. Hallelujah. Hallelujah. Amen. What is this say? ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡನು. Amen. Hallelujah. Hallelujah. When Uzziah died, ಉಜ್ಜೀಯನು ಸತ್ತಾಗ I saw the Lord seated on the throne. ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡನು. Amen. If you want to enter into the real presence of God, ನೀವು ನಿಜವಾದ ದೇವರ ಪ್ರಸನ್ನತೆಗೆ ನೀವು ಹೋಗಬೇಕಂದ್ರೆ something in you should die. ನಿಮ್ಮ ಒಳಗಿರುವಂತದಲ್ಲಿ ಏನೋ ಸಾಯಬೇಕು. Amen. ಎತ್ತನೆ ಬೇರೆ ಆಮೆನ್ சொல்லுங்க. yes na amen ಅಂತೀರಾ? Something in you should die. ನಿಮ್ಮ ಒಳಗಿರುವಂತ ಏನೋ ಒಂದು ಸಾಯಬೇಕು. Amen. I am giving you a powerful secret today. ನಾನು ಇದನ್ನ ಬಲವಾದ ರಹಸ್ಯವನ್ನು ಕೊಡ್ತಾ ಇದ್ದೇನೆ. Amen. Who was Uzziah? ಯಾರು ಉಜ್ಜಿಯ? Uzziah was the youngest king who was, amen, ordained as a king. ಆತನು ಬಹಳ ಚಿಕ್ಕ ವಯಸ್ಸಿನಲ್ಲಿ ರಾಜನಾದವನು. Amen. God blessed Uzziah. ದೇವರು ಉಜ್ಜಿಯನನ್ನು ಆಶೀರ್ವದಿಸಿದನು. He was very, very, very strong. ಆತನು ಬಹಳ ಬಲವುಳ್ಳವನಾಗಿದ್ದನು. God gave him victory after victory. ದೇವರು ಜಯದ ನಂತರ ಜಯವನ್ನು ಆತನಿಗೆ ಕೊಟ್ಟನು. But the Bible says, ಆದರೆ ಸತ್ಯವೇದ when he ಹೇಳ್ತಿದೆ, became strong, ಆತನು ಬಲವಾದಾಗ he fell in pride and destroyed himself. ಆತನು ಗರ್ವದಲ್ಲಿ ಬಿದ್ದು ತನ್ನನ್ನೇ ಅವನು ನಾಶಪಡಿಸಿಕೊಂಡನು. ఎత్తన పేరుకి నా సొల్లదు పురియుదు. ಯೇಸುನಿಗೆ ಹೇಳಿದ ಅರ್ಥ ಆಗ್ತಿದೆ. ఒక మాట చెప్తాను మంచిగా వినండి. ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಗಮನಿಸಿ. Why in your pride should die if you want to experience the real presence? ನೀವು ನಿಜವಾದ ಪ್ರಸನ್ನತೆಯನ್ನು ಅನುಭವಿಸಬೇಕಂದ್ರೆ ನಿಮ್ಮ ಗರ್ವ ಹೆಮ್ಮೆ ಅದು ಸಾಯಬೇಕು. One guy ಒಬ್ಬ ವ್ಯಕ್ತಿ in heaven, ಪರಲೋಕದಲ್ಲಿ, amen, received pride in him. ಅವನ ಒಳಗಡೆ ಹೆಮ್ಮೆಯನ್ನು ಅವನು ಇಟ್ಕೊಂಡ. God threw him from the presence. ದೇವರು ಅದನ್ನ ಪ್ರಸನ್ನತೆಯಿಂದ ಅವನನ್ನು ತಳ್ಳಿ ಬಿಟ್ಟನು. நான் சொல்றது உங்களுக்கு புரியுதுங்களா? ನಾನು ಹೇಳ ನಿಮಗೆ ಅರ್ಥ ಆಗ್ತಾ ಅವನಿಗೆ ಇದೆ. pride ಬಂದது. ಅವನ ಒಳಗಡೆ ಹೆಮ್ಮೆ He ಬಂತು. wanted to make equal with God. ಆತನು ದೇವರೊಟ್ಟಿಗೆ ತನ್ನನ್ನು ಸರಿಸಮಾನನಾಗಿ He wanted to have ಮಾಡಿಕೊಂಡನು. his throne above God's throne. ಆತನು ದೇವರ ಸಿಂಹಾಸನದ ಮೇಲೆ ತನ್ನ ಸಿಂಹಾಸನ ಇಟ್ಕೊಳ್ಬೇಕೆಂಬುದಾಗಿ ನೆನೆಸಿದನು. ಥಾಟ್ ಬಂದது. ಆ ಒಂದು ಆಲೋಚನೆ ಬಂತು. Amen. ನೆಕ್ಸ್ಟ್ ಸೆಕೆಂಡ್ ಅವನು ಪಿಸಾಸಾಯಿ ಭೂಮಿಯಲ್ಲಿ ವಿழுந்திருந்தான். ಅವನು ಇನ್ನೊಂದು ಮರುಕ್ಷಣವೇ ಆತನು ಸೈತಾನನಾಗಿ ಭೂಮಿಗೆ ಬಿದ್ದನು. ಚೆನ್ನಾಗಿ ಗಮನಿಸಿ. Presence of God ejects pride. ದೇವರ ಪ್ರಸನ್ನತೆ ಅದು ಹೆಮ್ಮೆಯನ್ನು ತಿರಸ್ಕರಿಸುತ್ತದೆ. Amen. எவ்வளவு பேர் ஆமென் சொல்றீங்க? yes na amen ಅಂತೀರಾ? பெருமை இருக்கிற இடத்துல ಹೆಮ್ಮೆ ಇರುವಂತ ಸ್ಥಳದಲ್ಲಿ real presence doesn't work. ಅಲ್ಲಿ ನಿಜವಾದ ಪ್ರಸನ್ನತೆ ಕಾರ್ಯ ಮಾಡುವುದಿಲ್ಲ. ನೀನು ನೋಡಕ್ಕೆ ಆಗೋದಿಲ್ಲ ದೇವರ ಅಲ್ಲಿ ಸಮ್ಮುಖ. ನೀವು ದೇವರ ಸಮ್ಮುಖವನ್ನು ನೋಡಕ್ಕೆ ಆಗಲ್ಲ. Uzziah was pride. ಉಜ್ಜಿಯನು ಆತನು ಹೆಮ್ಮೆ ಉಳ್ಳವನಾಗಿದ್ದನು. prideful life. ಉಜ್ಜಿಯನು ಆತನು ನಾನತ್ವದ ಜೀವನವನ್ನು ಜೀವಿಸಿದನು. The Bible says ಸತ್ಯವೇದ ಹೇಳ್ತಿದೆ, he took the incense. ಆತನು ಧೂಪವನ್ನು ತೆಗೆದುಕೊಂಡು, Amen, he said, Amen, why am I not the one who is greater than you people, priests of God? ಯಾಜಕರಿಗಿಂತ ನಿಮಗಿಂತ ನಾನೇನು ಹೆಚ್ಚಲ್ವಾ? Amen. He took the incense of God. ಆತನು ಧೂಪವನ್ನು ತೆಗೆದುಕೊಂಡು, Amen. And the high priest Azariah was there standing. ಮಹಾಯಾಜಕನಾದ ಅಜರ್ಯನಿದ್ದಾನೆ. And Amen, Azariah said, ಅಜರ್ಯನು ಹೇಳ್ತಾನೆ, look at his forehead. ಆತನ ಹಣೆಯನ್ನು ನೋಡು. Amen. ಅವನ ಹಣೆಯನ್ನು ನೋಡು. ಆತನ ಹಣೆಯನ್ನು ನೋಡು. What happened? ಏನಾಯ್ತು? While he took the incense of God, ಆತನು ಧೂಪವನ್ನು ತೆಗೆದುಕೊಂಡ ತಕ್ಷಣವೇ ಅಹಂಕಾರದಿಂದ ದೇವರ ಪ್ರಸನ್ನತೆಯಲ್ಲಿದ್ದ ಧೂಪನ ಎತ್ತಿದ ಕೂಡಲೇ ಉಜ್ಜಿಯಾ, ಅಹಂಕಾರದಿಂದ ದೇವರ ಪ್ರಸನ್ನತೆಯಲ್ಲಿದ್ದ ದೇವರ ಧೂಪವನ್ನು ಎತ್ತಿಕೊಂಡ ತಕ್ಷಣವೇ ನೆತ್ತಿ ಮೇಲೆ ಅಲ್ಲೇನೆ ಕುಷ್ಠ ಆರಂಭಿಸ್ಬಿಡ್ತು. ಅಲ್ಲಿ ನೆತ್ತಿಯ ಮೇಲೆ ಕುಷ್ಠ ಆರಂಭಿಸಿತು. Right inside the temple of God, ದೇವರ ಪ್ರಸನ್ನತೆಯ ಒಳಗೇನೆ, right in front of the high priest. ಆ ಒಂದು ಮಹಾಯಾಜಕನ ಮುಂದೆಯೇ All the high priests are standing with fear. ಎಲ್ಲ ಮಹಾಯಾಜಕರು ಭಯದಿಂದ ನಿಂತಿದ್ದಾರೆ. Because he is not an ordinary man, he is a king. ಯಾಕಂದ್ರೆ ಆತನು ಸಾಧಾರಣ ಮನುಷ್ಯನಲ್ಲ, ಆತನು ಅರಸನು. How can one go and stop him? ಯಾರು ಆತನನ್ನು ಹೋಗಿ ನಿಲ್ಲಿಸಲು ಸಾಧ್ಯ? But ಆದರೆ he thought, ಆತ ನೆನೆಸಿದ, Amen, what does this fools with these high priests will do? ಈ ಮೂರ್ಖ ಈ ಮಹಾಯಾಜಕರು ಏನ್ ಮಾಡಕ್ ಸಾಧ್ಯ? But ಆದರೆ right then and there God struck him. ಅಲ್ಲೇ ದೇವರು ಆತನನ್ನು ಹೊಡೆದು ಬಿಟ್ಟನು. God struck him there. ದೇವರು ಅಲ್ಲೇ ಅವನನ್ನು ಹೊಡೆದು ಬಿಟ್ಟನು. Amen. The leprosy started on his forehead. ಹಣೆಯ ಮೇಲೆ ಕುಷ್ಠವು He ಪ್ರಾರಂಭವಾಯಿತು. became fully, amen, leprous like a snow. ಆತನು ಸಂಪೂರ್ಣವಾಗಿ ಒಂದು ಕುಷ್ಠದಿಂದ ಅವನ ಮೈ ಇಡೀ ಕುಷ್ಠ ಆಗೋಯ್ತು. Amen. That is about Uzziah. ಅದೇ ಉಜ್ಜಿಯನ ಕುರಿತಾಗಿ Today I want to tell you, ಈ ದಿನ ನಿಮಗೆ ಹೇಳ್ತೇನೆ, the presence of God is all about him and nothing about you. ದೇವರ ಪ್ರಸನ್ನತೆ ಅಂದ್ರೆ ಸಂಪೂರ್ಣವಾಗಿ ಆತನು, ಏನು ಕೂಡ ನೀವಲ್ಲ. You are, amen, you are nothing
and He is everything. He is what we call as the presence of God. ನೀವು ಶೂನ್ಯವಾಗಿ ನೀವು ಏನು ಇಲ್ಲದವರಾಗಿ ಆತನೇ ಎಲ್ಲವಾಗಿ ಮಾರ್ಪಡ್ತದಲ್ಲ, ಅದನ್ನೇ ನಾವು ದೇವರ ಪ್ರಸನ್ನತೆ ಅಂತ ಹೇಳುವುದು. Do you know how are the cherubs in heaven? ಹೌದು, ಕೆರೂಬಿಯರು ಪರಲೋಕದಲ್ಲಿ ಹೇಗಿದ್ದಾರೆ They ಗೊತ್ತಾ? have 6 wings. ಅವರಿಗೆ 6 ರೆಕ್ಕೆಗಳಿವೆ. சொல்லுங்க 6 ರೆಕ್ಕೆಗಳು. ಅವರಿಗೆ 6 ರೆಕ್ಕೆಗಳಿವೆ. With that 6 wings, ಆ 6 ರೆಕ್ಕೆಗಳಲ್ಲಿ they don't fly high. ಅವರು ಉನ್ನತದಲ್ಲಿ ಹಾರುವುದಿಲ್ಲ. With 2 wings, 2 ರೆಕ್ಕೆಗಳಿಂದ they cover their faces. ಅವರು ತಮ್ಮ ಮುಖಗಳನ್ನು ಮುಚ್ಚಿಕೊಳ್ತಾರೆ. Cherubs are the most beautiful creatures. ಕೆರೂಬಿಯರು ಬಹಳ ಸುಂದರವಾದಂತ ಸೃಷ್ಟಿಗಳು. ಆದರೆ they cover themselves because it is the presence of God. ಯಾಕಂದ್ರೆ ಅವರು ತಮ್ಮ ಮುಖವನ್ನೇ ಮುಚ್ಚಿಕೊಳ್ತಾರೆ, ಯಾಕಂದ್ರೆ ಅದು ದೇವರ ಪ್ರಸನ್ನತೆ. Amen. Because ಯಾಕಂದ್ರೆ they see God beautier than them. ಯಾಕಂದ್ರೆ ಅವರಿಗಿಂತ ಹೆಚ್ಚಾಗಿ ದೇವರನ್ನ ಅವರು ಸುಂದರನೆಂಬುದಾಗಿ ನೋಡ್ತಾರೆ. They cover their feet. ಅವರು ತಮ್ಮ ಕಾಲ್ಗಳನ್ನು ಮುಚ್ಚಿಕೊಳ್ತಾರೆ. Because how is God's feet? ಯಾಕಂದ್ರೆ ದೇವರ ಪಾದಗಳು ಹೇಗಿದೆ? It is made of ಅದು ತಾಮ್ರದಿಂದ ಮಾಡಲ್ಪಟ್ಟಿದೆ. Amen. Hallelujah. Hallelujah. It is beautiful. ಅದು ಸುಂದರವಾಗಿದೆ. They cover their feet. ಅವರು ತಮ್ಮ ಕಾಲ್ಗಳನ್ನು ಮುಚ್ಚಿಕೊಳ್ತಾರೆ. Even though they are the beautiful creatures. ಅವರು ಸುಂದರವಾದ ಸೃಷ್ಟಿಗಳಾಗಿದ್ದರೂ Even though ಕೂಡ they stand near the throne of Almighty. ಅವರು ಸರ್ವಶಕ್ತನಾದ ಒಂದು ದೇವರ ಸಿಂಹಾಸನದ ಹತ್ತಿರದಲ್ಲಿದ್ದರೂ ಕೂಡ They humble themselves more than we do. ನೀವು ಮಾಡುವುದಕ್ಕಿಂತ ಹೆಚ್ಚಾಗಿ ಅವರು ತಮ್ಮನ್ನೇ ತಾವು ತಗ್ಗಿಸಿಕೊಳ್ತಾರೆ. Because they know what is the presence of God. ಯಾಕಂದ್ರೆ ಅವರಿಗೆ ಗೊತ್ತು ದೇವರ ಪ್ರಸನ್ನತೆ ಅಂದ್ರೆ ಏನು ಅಂತ. Hallelujah. Hallelujah. When he became powerful, ಅವನು ಬಲಿಷ್ಠನಾದ ಮೇಲೆ ಅವನು ಗರ್ವಿಷ್ಠನಾಗಿ ಭ್ರಷ್ಟನಾದನು. ಅವನು ಗರ್ವಿಷ್ಠನಾಗಿ ಭ್ರಷ್ಟನಾದನು. Hallelujah. Hallelujah. But who is that man? ಯಾರು ಆ ವ್ಯಕ್ತಿ? Anointed person. ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ. Amen. God gave him such a victories. ದೇವರು ಅವನಿಗೆ ಅಷ್ಟು ಒಂದು ಜಯಗಳನ್ನೆಲ್ಲ ಕೊಟ್ಟರು. Amen. Hallelujah. Hallelujah. பக்கத்துல இருக்கவங்கள பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, நீ எப்படி ஆரம்பிக்கிறேன்றது மட்டும் முக்கியம் இல்லம்மா. ನೀವು ಹೇಗೆ ಆರಂಭಿಸ್ತೀರಾ ಅದು ಮಾತ್ರ ಮುಖ್ಯ ಅಲ್ಲ. நீ எப்படி முடிக்கிறேன்றது ரொம்ப முக்கியம். ನೀವು ಹೇಗೆ ಮುಗಿಸ್ತೀರಾ ಅನ್ನೋದು ಬಹಳ ಮುಖ್ಯ. எவ்வளவு பேர் ஆமென் சொல்றீங்க? Yes, ಆಮೆನ್ ಅಂತೀರಾ? Hallelujah. 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 Maybe your start may be very glorious. ನಿಮ್ಮ ಒಂದು ಆರಂಭ ಅದು ಮಹಿಮೆಯುಳ್ಳದಾಗಿರಬಹುದು. Amen. But your end should be much more glorious. ಆದ್ರೆ ನಿಮ್ಮ ಅಂತ್ಯ ಅದು ಇನ್ನೂ ಮಹಿಮೆಯುಳ್ಳದಾಗಿರಬೇಕು. எவ்வளவு பேர் ஆமென் சொல்றீங்க? Yes, ಆಮೆನ್ ಅಂತೀರಾ? Hallelujah. Hallelujah.